ಹೇಮಂತ ಮುಗುಳು ನಗೆ ನಗುತ್ತಾ ಮುಂದುವರೆಸಿದ. ಕುಮುದನ್ ಅವರೇ, ನೀವು 3 ವರ್ಷಗಳ ಹಿಂದೆ ಜರ್ಮನಿಯಲ್ಲಿ ನಡೆದ ಅಂತಾರಾಷ್ಟ್ರಮಟ್ಟದ ವೈಜ್ಞಾನಿಕ ಸಮ್ಮೇಳನಕ್ಕೆ ಒಬ್ಬರೇ ಹೋಗಿದ್ದೀರಾ? ಇಲ್ಲ, ನಾನೊಬ್ಬನೇ ಹೋಗಿರಲಿಲ್ಲ. ಓಹೋ, ಹಾಗಾದರೆ ನಿಮ್ಮ ಜೊತೆ ಮಧು ಇರಬೇಕಲ್ಲ? ಇಲ್ಲ, ಅವಳೂ ಇರಲಿಲ್ಲ. ನನ್ನ ಜೊತೆ ನನ್ನ ಸಹಾಯಕರಾಗಿ ಡಾಕ್ಟರ ದಿವಾಕರ ಮಾತ್ರ ಇದ್ದರು. ದಿವಾಕರಗೂ ನಿಮಗೂ ಪರಿಚಯವಾದದ್ದು ಹೇಗೆ? ನಾನು ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿದ್ದಾಗಿನಿಂದ. ಮುಂದೆ ಆತ ಡಾಕ್ಟರೇಟ್ ಮಾಡುವಾಗಲೂ ನಾನು ಮಾರ್ಗದರ್ಶನ ಮಾಡಿದ್ದೆ. ಅವನಲ್ಲಿಯ ಅಗಾಧ ಪ್ರತಿಭೆ ಗುರುತಿಸಿ ನಾನು ನನ್ನ ಸಹಾಯಕನೆಂದು ತೆಗೆದುಕೊಂಡಿದ್ದೆ. ದಿವಾಕರ ಡಾಕ್ಟರೇಟ್ ಮಾಡುವಾಗ ಆಯ್ದ ವಿಷಯ ಯಾವುದು? ಮಾನವ ಶರೀರದ ಮೇಲೆ ಮಿದುಳಿನ ಪ್ರಭುತ್ವ. ಸರಿ, ಜರ್ಮನಿಗೆ ಹೊರಡುವ ಮುನ್ನ ನೀವು ಮಂಡಿಸಲಿರುವ ವಿಷಯದ ಬಗ್ಗೆ ದಿವಾಕರನಿಗೆ ತಿಳಿದಿತ್ತೆ? ಓಹೋ, ತಿಳಿದಿತ್ತು. 6 ತಿಂಗಳಿಂದ ಇದರ ಬಗ್ಗೆ ಎಲ್ಲಾ ಪೇಪರ್ ತಯಾರಿಸಿದವರು ಅವರೇ. ಅವರಿಲ್ಲದೆ ನನ್ನ ಕಾರ್ಯ ಪೂರ್ತಿಯಾಗುವಂತಿರಲಿಲ್ಲ. ನನಗೆ ಸರ್ವ ವಿಧದಿಂದಲೂ ಅವರ ಸಹಕಾರ ದೊರೆತಿದೆ. ಇನ್ನೊಂದು ವಿಷಯ ಚೆನ್ನಾಗಿ ನೆನಪು ಮಾಡಿಕೊಂಡು ಉತ್ತರಿಸಿರಿ. ನೀವು ಜರ್ಮನಿಗೆ ಹೊರಡುವ ಮುನ್ನ ದಿವಾಕರನ ಜೊತೆ ಸೀಪಲ್ ಗೆ ಎಂದಾದರೂ ಹೋಗಿದ್ದೀರಾ? ಹೋಗಿದ್ದರೆ ಅಲ್ಲಿ ನಿಮ್ಮ ವಿಷಯದ ಬಗ್ಗೆ ಚರ್ಚಿಸಿದ್ದೀರಾ? 2-3 ಬಾರಿ ಹೋಗಿದ್ದೆ. ಅಲ್ಲಿ 1 ವಾರದಷ್ಟು ಸಮಯ ರೂಮು ಮಾಡಿ ಅಲ್ಲೇ ತಂಗಿದ್ದೆ. ಸೀಪರ್ಲ್ದ ವಿಚಾರ ನಿಮ್ಮಿಂದ ಬಂತೋ ಅಥವಾ ದಿವಾಕರ ಸೂಚಿಸಿದರೋ? ಸೀಪರ್ಲ್ ಹೆಸರೇ ನನಗೆ ತಿಳಿದಿರಲಿಲ್ಲ. ದಿವಾಕರನೇ ಹೇಳಿದ್ದು. ಅದು ನನ್ನ ಸ್ನೇಹಿತರದು. ತುಂಬಾ ಪ್ರಶಾಂತವಾದ ಸ್ಥಳವದು. 1 ವಾರ ನಾವಲ್ಲೇ ತಂಗಿ ಎಲ್ಲಾ ಪೇಪರ್ಸ್ ಸಿದ್ಧಪಡಿಸೋಣ ಎಂದ. ನಾನೊಪ್ಪಿಕೊಂಡೆ. ಮೊದಲು ಹಾಗೆ 1-2 ಬಾರಿ ಹೋಗಿ ಊಟ ಮಾಡಿಕೊಂಡು ಬಂದೆವು. ಅಲ್ಲಿ ದಿವಾಕರ ತನ್ನ ಮಿತ್ರ ಮ್ಯಾನೇಜರ್ ಹಾಗೂ ಇನ್ನೊಬ್ಬರ ಪರಿಚಯ ಮಾಡಿಕೊಟ್ಟ. ಗುಡ್. ಆಮೇಲೆ ನೀವು ಜರ್ಮನಿಗೆ ಹೋದ ಮೇಲೆ ಏನಾಯಿತು? 3 ದಿನ ಕಾನ್ಫರೆನ್ಸಿನಲ್ಲಿ ಭಾಗವಹಿಸಿದೆ. ನನ್ನ ವಿಷಯ ಮಂಡಿಸಿದೆ. ಮೃತ ಸಂಜೀವಿನಿ ಬಗ್ಗೆ ಎಲ್ಲರೂ ಆಸಕ್ತಿ ವಹಿಸಿದರೂ ನನ್ನ ತಲೆಯಲ್ಲಿದ್ದ ಮಾನವನ ಬಗ್ಗೆ ಅಪಹಾಸ್ಯ ಮಾಡಿದರು. ಇದರಿಂದಾಗಿ ಅಸಮಾಧಾನಗೊಂಡೆ. ಕೂಡಲೇ ಭಾರತಕ್ಕೆ ಹೊರಟಿರಾ? ಹೊರಟೆನಾದರೂ ಹೊರಡಲಾಗಲಿಲ್ಲ. ಏಕೆ? ಏನಾಯಿತು? ಅಸ್ವಸ್ಥರಾದಿರಾ? ಹಾಗೇನೂ ಇಲ್ಲ. ದಿವಾಕರ ಯಾರೋ ತನ್ನ 2 ಮಿತ್ರರನ್ನು ಕರೆತಂದು ಭೇಟಿ ಮಾಡಿಸಿ, ನನ್ನ ವಿಚಾರದಲ್ಲಿ ಅವರು ಸಹಮತರಿದ್ದಾರೆ. ವಿಸ್ತೃತವಾಗಿ ಮಾತನಾಡಲು ಬಯಸುತ್ತಾರೆ. ತಾವು ಇಷ್ಟಪಟ್ಟರೆ ಕೋಟಿ ಹಣ ತಮ್ಮ ಪ್ರಯೋಗಕ್ಕಾಗಿ ವಿನಿಯೋಗಿಸಲಿದ್ದಾರೆ ಎಂದಾಗ ಸಹಜವಾಗಿ ನಾನು ಸೋತು ಅಲ್ಲೇ ಉಳಿದೆ. ಆ 2 ನಿಮಗೆ ಪರಿಚಿತರಾಗಿದ್ದರೆ? ಹೌದು, 2 ಪರಿಚಿತರೇ. ಆದರೆ ಅವರಲ್ಲಿ ಒಬ್ಬ ಮಾತ್ರ ಧ್ವನಿಯಿಂದ ಪರಿಚಿತನಂತೆ ಕಂಡ. ಮುಖ ಲಕ್ಷಣಗಳಿಂದಲ್ಲ. ನನ್ನದೊಂದು ಸಂಶಯ. ಆತ ಸೀಪರ್ಲ್ ದ ದಿವಾಕರ ಭೇಟಿ ಮಾಡಿಸಿದ ಮತ್ತೊಬ್ಬ ವ್ಯಕ್ತಿಯಾಗಿರಬಹುದೇ? ಕರೆಕ್ಟ್, ಆತನೇ ಆಗಿರಬಹುದು ಎಂದು ನನಗೀಗ ಅನಿಸ್ತಿದೆ. ಗುಡ್. ಆಮೇಲೆ ಏನಾಯಿತು? ಆಗುವುದೇನು? ಅವರ ಮಾತಿಗೆ ನಾನು ಒಪ್ಪಿಕೊಂಡೆ. ನನ್ನ ಪ್ರಯೋಗಕ್ಕೆ ಅವರು ಹಣಕಾಸಿನ ನೆರವು ನೀಡಲು ಸಿದ್ಧರಾದರು. ನನ್ನ ಮಧುಸಂಚಯ ಬಂಗಲೆ ಹಾಗೂ ಭೂಗರ್ಭದ ಪ್ರಯೋಗಶಾಲೆ ಸಿದ್ಧವಾಯಿತು. ನಾನು ನಿಶ್ಚಿಂತೆಯಿಂದ ನನ್ನ ಕಾರ್ಯ ಮುಂದುವರೆಸಿದೆ. 1 ನಿಮಿಷ ಕುಮುದನ್ ಅವರೇ, ಮಧುಸಂಚಯವನ್ನು ನೀವೇ ಕಟ್ಟಿಸಿದಿರಾ? ಸೈಟ್ ನೀವೇ ಕೊಂಡಿರಾ? ಇಲ್ಲ, ನಾನದರ ಹೆಸರೇ ಕೇಳಿರಲಿಲ್ಲ. ಆ ಜಾಗ ಸಹ ನೋಡಿರಲಿಲ್ಲ. ಎಲ್ಲಾ ದಿವಾಕರ ಅವರೇ ಮಾಡಿದ್ದು. ಎಲ್ಲಾ ಕಟ್ಟಿ ಸಿದ್ಧವಾದ ಮೇಲೆಯೇ ನಾನಲ್ಲಿಗೆ ಹೋದದ್ದು. ಹಾಂ, ನನಗಿದೇ ಬೇಕಾಗಿತ್ತು. ದಯವಿಟ್ಟು ಮುಂದುವರೆಸಿ. ಪ್ರತಿನಿತ್ಯ ಬಂದು ದಿವಾಕರ ನನ್ನ ಜೊತೆ ಚರ್ಚಿಸುತ್ತಿದ್ದ. ಪ್ರಯೋಗ ಮಾಡುತ್ತಿದ್ದೆವು. ಆತ ಯಾವಾಗಲಾದರೊಮ್ಮೆ ಸೀಪರ್ಗೆ ಕರೆದೊಯ್ಯುತ್ತಿದ್ದ. ಅಲ್ಲಿಯ ಮ್ಯಾನೇಜಿಂಗ್ ಪಾರ್ಟ್ನರ್ನನ್ನು ಭೇಟಿ ಮಾಡಿಸುತ್ತಿದ್ದ. ಆತ ಬರುವಾಗ ಅವರಿಂದಲೇ ಹಣ ತರುತ್ತಿದ್ದ. ನನ್ನಿಂದ 1 ಬಿಡಿಕಾಸು ಆತ ಖರ್ಚು ಮಾಡಿಸಲಿಲ್ಲ. 2 ವರ್ಷಗಳಿಂದ ಎಲ್ಲ ಆತನೇ ನೋಡಿಕೊಂಡ. ಮಧುವಿನ ಬಗ್ಗೆ ಸಹ ಆತ ಹೆಚ್ಚು ಆಕರ್ಷಿತನಾಗಿದ್ದ. 4-5 ತಿಂಗಳ ಹಿಂದೆ ಏನಾಯಿತು ಹೇಳಿ? ಒಮ್ಮಿಂದೊಮ್ಮೆಲೆ ಹಣದ ನೆರವು ನಿಂತು ಹೋಯಿತು. ಪ್ರಯೋಗ ಸಫಲವಾಗುವ ಕೊನೆ ಹಂತಕ್ಕೆ ನಾನು ಬಂದಿದ್ದೆ. ಹೀಗಾಗಿ ಚಡಪಡಿಸಿದೆ. ದಿವಾಕರ ಕೈ ಚೆಲ್ಲಿದ. ಸಹಾಯ ನಿಂತು ಹೋಯಿತು ಎಂದ. ಯಾರೊಂದಿಗೋ ಫೋನ್ ಸಂಪರ್ಕ ಪಡೆದ. ಆಗಲೇ ಬ್ಯಾಂಕ್ ಲೂಟಿ ಮಾಡುವ ವಿಚಾರ ಬಂದಿದ್ದು. ನನ್ನ ಸಹಾಯ ಕೇಳಿದರು. ನಾನು ಸ್ಟೀಲ್ ಪದರನ್ನು ಕರಗಿಸುವ ಬೀಗವನ್ನು ಒಳಗಿನಿಂದೊಳಗೆ ಕರಗಿಸುವ ಮುಂತಾದ ಕೆಲವೊಂದು ರಾಸಾಯನಿಕ ದ್ರವ ತಯಾರಿಸಿಕೊಟ್ಟೆ. ಅಷ್ಟೇ ಅಲ್ಲ, ಅವರೊಡನೆ ನಾನು ಬ್ಯಾಂಕ್ ಲೂಟಿ ಮಾಡುವಾಗ ಭಾಗವಹಿಸಿದೆ. 85 ಲಕ್ಷ ರೂಪಾಯಿ ದೊರೆಯಿತು ಎಂಬ ಮಾತು ನನಗೆ ತಿಳಿದಿರಲಿಲ್ಲ. ನನ್ನ ಪ್ರಯೋಗ ಸುಸೂತ್ರವಾಗಿ ನಡೆಯಿತು ಎಂಬ ಮಾತು ನಿಜ. ಈ ವಿಷಯ ನನ್ನ ಮಗಳು ಮಧುಗೆ ತಿಳಿಯಿತು. ಆಕೆ ವಿವಂಚನೆ ವ್ಯಕ್ತಪಡಿಸಿದಳು. ಅಪಾಯದ ದಾರಿ ಇದು ಎಂದು ಎಚ್ಚರಿಸಿದಳು. ನಾನು ಹಿಂದೆ ಸರಿಯಲು ಪ್ರಯತ್ನಿಸಿದೆ. ಸೀಪರ್ಲ್ದ ಯಜಮಾನ ಎಚ್ಚರಿಕೆ ನೀಡಿದ. ಮಧುರಿಗೆ ಅಪಾಯ ತರುವ ಬೆದರಿಕೆ ಹಾಕಿದ.
ನಾನು ಮದುಗಾಗಿ ಅವರು ಹೇಳಿದಂತೆ ಕೇಳಲಾರಂಭಿಸಿದೆ. ಮುಂದೆ, ಇಲ್ಲಿಯವರೆಗೂ ನೀವು ಹೇಳಿದ್ದೆಲ್ಲ ಸತ್ಯ ಎಂದು ಒಪ್ಪಿಕೊಳ್ಳುವೆ. ಯಮದೂತರ ಬಗ್ಗೆ ಮಾತ್ರ ನನಗೇನು ತಿಳಿಯದು. ವಂದನೆಗಳು ಕುಮುದನ್ ಅವರೇ. ಹೇಮಂತ ಈಗ ಸಭಿಕರತ್ತ ಹೊರಳಿದ. ಮುಂದೆ ಹೇಳುವುದೇನೂ ಉಳಿದಿಲ್ಲ ಸ್ನೇಹಿತರೆ. ಇದೀಗ ನೀವು ಕೇಳಿದಂತೆ ದಿವಾಕರ ಹೇಗೆ ಕುಮುದನ್ರನ್ನು ತನ್ನ ಪ್ರಭಾವಕ್ಕೆ ತೆಗೆದುಕೊಂಡ ಎಂಬುದನ್ನು ನೀವು ಅರಿತಿರಿ. ಮಧುಸಂಚಯದ ಕೆಳಗಿರುವ ಕುಮುದನ್ರ ಪ್ರಯೋಗ ಶಾಲೆ ಕೆಳಗಡೆ ಇನ್ನೊಂದು ಚಿಕ್ಕ ಪ್ರಯೋಗ ಶಾಲೆ ಇದೆ. ಅದು ದಿವಾಕರನದು. ಅಲ್ಲಿಯೇ ಆತ ಗುಪ್ತವಾಗಿ ಕೆಲಸ ಮಾಡಿ ಈ ಯಮದೂತರನ್ನು ಸೃಷ್ಟಿಸಿದ. ಸುಳ್ಳು. ಹೇಮಂತ, ನೀವು ಕೇವಲ ಆಪಾದನೆ ಮಾಡುತ್ತಿದ್ದೀರಿ. ಅದನ್ನು ಸಿದ್ಧಪಡಿಸಲು ನಿಮ್ಮ ಬಳಿ ಒಂದೂ ಆಧಾರವಿಲ್ಲ. ಒಂದು ವೇಳೆ ಇದ್ದರೆ ನೀವು ಸಿದ್ಧಪಡಿಸಿರಿ. ನಾನು ಸಂತೋಷದಿಂದ ನೀವು ಹೇಳಿದೆಲ್ಲ ನಿಜ. ನಾನೇ ಇದಕ್ಕೆಲ್ಲ ಕಾರಣ ಎಂದು ಒಪ್ಪಿಕೊಳ್ಳುವೆ. ನಿನ್ನ ಈ ಉದಾರತನಕ್ಕೆ ವಂದನೆಗಳು ದಿವಾಕರ. ನೋಡು, ಹಾಗಾದರೆ ನಿನಗೆ ಸಾಕ್ಷ್ಯಾಧಾರ ಬೇಕು ತಾನೆ? ಹಾಂ, ಬೇಕೇ ಬೇಕು. ಅದು ನಿನ್ನ ಬಳಿಯೇ ಇದೆ. ನಿನ್ನ ಕೋಟಿನ ಜೇಬಿನಲ್ಲಿ. ಅದನ್ನು ಹೊರತೆಗೆ. ನನ್ನ ಕೋಟಿನ ಜೇಬಿನಲ್ಲೇನಿದೆ? ಇದೇ ಸಿಗರೇಟ್ ಪ್ಯಾಕ್, ಲೈಟರ್. ಅವನ್ನೇ ಹೊರತೆಗೆ ಮತ್ತು ಆ ಲೈಟರನ್ನೇ ನನ್ನ ಬಳಿ ತೆಗೆದುಕೊಂಡು ಬಾ. ದಿವಾಕರ ದಂಗು ಬಡಿದು ಕುಳಿತುಬಿಟ್ಟ, ಯಾವ ಚಲನೆಯೂ ಇಲ್ಲದೆ. ಏಕೆ? ಏನಾಯಿತು ದಿವಾಕರ? ಹೃದಯಾಘಾತವೇನಾದರೂ ಆಯಿತೇನು? ಏಳು ಮೇಲೆ. ಹೇಮಂತ ಆದೇಶ ನೀಡಿದ. SP ರಾಮನಾಥ ದಿವಾಕರನೆಡೆ ದುರುಗುಟ್ಟಿ ನೋಡಿದರು. ಗಡಗಡ ನಡುಗಿದ ದಿವಾಕರ ಬೇರೆ ದಾರಿ ಕಾಣದೆ ಮೇಲೆದ್ದು ಹೇಮಂತನ ಕೈಗೆ ಸಿಗರೇಟ್ ಪ್ಯಾಕ್ ಮತ್ತು ಲೈಟರ್ ನೀಡಿ ಮತ್ತೆ ತನ್ನ ಜಾಗಕ್ಕೆ ಬಂದ. ಹೇಮಂತನ ಧ್ವನಿ ಪ್ರತಿಧ್ವನಿಸಿತು. ಸ್ನೇಹಿತರೆ, ನೋಡಲು ಇದು ಲೈಟರ್. ಇದನ್ನು ಲೈಟರ್ನಂತೆ ಸಿಗರೇಟ್ ಉರಿಸಲು ಸಹ ಉಪಯೋಗಿಸಬಹುದು. ಈ ರೀತಿ. ಹೇಮಂತ ಲೈಟರ್ನಿಂದ ಸಿಗರೇಟೊಂದನ್ನು ಉರಿಸಿ ತೋರಿಸಿ 2-3 ಬಾರಿ ಎಳೆದು ನೋಡಿದ ನಗುತ್ತಾ. ನನಗೂ ಸಿಗರೇಟ್ ಸೇದುವ ಇಚ್ಛೆ ತುಂಬಾ ಹೊತ್ತಿನಿಂದಿತ್ತು. ಈ ನೆವದಿಂದಲಾದರೂ. ಸೀರಿಯಸ್ ಆಗಿ ಕೇಳುತ್ತಾ ಕುಳಿತಿದ್ದವರೆಲ್ಲ ಹೇಮಂತನ ಹಾಸ್ಯಕ್ಕೆ ನಕ್ಕು ಹಗುರಾದರು. ತಮಗೆಲ್ಲ ನಾನು ಈ ಲೈಟರ್ ಬಗ್ಗೆ ತಿಳಿಸಬಯಸಿದ ಮುಖ್ಯ ವಿಷಯವೇನೆಂದರೆ, ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಹೇಮಂತ ದಿವಾಕರನ ಕಡೆ ನೋಡಿದ. ದಿವಾಕರ ಕಣ್ಣರಳಿಸಿ ಬಾಯ್ತೆರೆದು ಅವನತ್ತಲೇ ನೋಡುತ್ತಲಿದ್ದುದು ಗಮನಕ್ಕೆ ಬಂದು ಮುಗಳು ನಗೆ ನಕ್ಕ. ಇದು ಕೇವಲ ಲೈಟರ್ ಮಾತ್ರವಲ್ಲ, ಹಾಡುವ ಹಕ್ಕಿಯೂ ಕೂಡ ಇದೇ ಆಗಿದೆ. ಹಾಡುವ ಹಕ್ಕಿ ಎಂಬ ಶಬ್ದ ಕಿವಿಗೆ ಬೀಳುತ್ತಲೇ ಜನರೆಲ್ಲ ಅಚ್ಚರಿ ಸೂಚಿಸಿದರೆ ದಿವಾಕರ ಬೆಚ್ಚಿ ಬಿದ್ದ. ಅವನ ಮುಖ ಬಿಳುಪೇರಿತು. ಹಾಡುವ ಹಕ್ಕಿ ಎಂದರೇನು ಮೇಜರ್? ನಾಗರಿಕರೊಬ್ಬರು ಕೇಳಿದರು. ಇದು ಲೈಟರ್ ಜೊತೆ ಹಾಡುವ ಹಕ್ಕಿಯೂ ಆಗಿದೆ. ಇದಕ್ಕಾಗಿಯೇ ಕೆಲಿಯಾನ್ ಕೊಲೆಯಾದ. ಕೆಲಿಯಾನ್ ಕುಮುದನ್ರ ಸಹಾಯ ಪಡೆಯಲು ದಿವಾಕರನ ಜೊತೆ ಪಾರ್ಟ್ನರ್ ಆದ. ದಿವಾಕರ ಅವನಿಗೆ ತಿಳಿಯದಂತೆಯೇ ಅವನಿಂದ ಹಾಂಗ್ಕಾಂಗ್ನಿಂದ ತರಿಸಿದ ಕೆಲವೊಂದು ಕಂಪ್ಯೂಟರ್ ಯಂತ್ರ, ಸೂಕ್ಷ್ಮದರ್ಶಕ ಯಂತ್ರ, ಕೆಮರಾ, ಧ್ವನಿವರ್ಧಕ ಕೂಡಿಸಿ ಸೀಪರ್ಲಿನ ಗೋಡೆಗಳಿಗೆಲ್ಲ ಕಿವಿ, ಕಣ್ಣು ಜೋಡಿಸಿದ. ತನಗಾಗಿರಿಸಿದ್ದ ರೂಮಿನ ಕೆಳಭಾಗದಲ್ಲೇ ಒಂದು ಪ್ರಯೋಗ ಶಾಲೆ ಮಾಡಿಕೊಂಡು ಅಲ್ಲಿಂದ ಕೆಲಿಯಾನ್ನ ಗತಿವಿಧಿ ಪರೀಕ್ಷಿಸತೊಡಗಿದ. ಇನ್ನೊಂದು ವಿಷಯ ಹೇಳಲು ನಾನು ಮರೆತೆ, ಕ್ಷಮಿಸಿ. ಜರ್ಮನಿಯಲ್ಲಿಯೇ ದಿವಾಕರ ಕೆಲಿಯಾನ್ ಜೊತೆ ವ್ಯವಹಾರ ಮಾತನಾಡಿದ್ದ. ಕುಮುದನ್ ಅವರನ್ನು ಒಪ್ಪಿಸಿ ಅವರ ಜೊತೆ ಕೂಡಿ ಪ್ರಯೋಗ ಮಾಡುವ ಹಾಗೂ ಅದರಲ್ಲಿ ಯಶಸ್ವಿಯಾಗಲು ನಾನು ಸಹಕಾರ ನೀಡುತ್ತೇನೆ. ಅದರ ಬದಲು ನನಗೆ ಒಂದು ಹೋಟೆಲ್ ಕಟ್ಟಿಕೊಡಿ ಎಂದಿದ್ದ. ಅದೇ ಅವನ ಕರಾರಾಗಿತ್ತು. ಆ ಕರಾರಿನಿಂದಾಗಿಯೇ ಸೀಪರ್ಲ್ ತಲೆ ಎತ್ತಿತು. ಅದರ ನಿಜವಾದ ಯಜಮಾನ ದಿವಾಕರ. ಆತ ಅದನ್ನು ಗುಪ್ತವಾಗಿಟ್ಟು ಕೆಲಿಯಾನ್ನನ್ನು ಹಾಗೂ ಮ್ಯಾನೇಜರ್ನನ್ನು ಮುಂದೆ ಇಟ್ಟಿದ್ದ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ.